ಎಲ್ಲರಿಗೂ ನಮಸ್ಕಾರ. ವಿಡಿಯೋವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನದೊಂದು ಪ್ರಶ್ನೆ ಏನು ಅಂತಂದರೆ, ಕರ್ನಾಟಕದಲ್ಲಿ ಇರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸುವಂತಹ ಪರೀಕ್ಷಾ ಪ್ರಾಧಿಕಾರಗಳಿಗೆ ಏನಾದರೂ ತಲೆ ಸರಿ ಇಲ್ವಾ? ಇವರು ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಆಟ ಆಡ್ತಿದ್ದಾರಾ ಅಂತ ಅನಿಸ್ತಾ ಇದೆ. ಏಕೆಂದರೆ UPSC ಒಂದು ವರ್ಷಕ್ಕೂ ಮೊದಲೇ ಎಕ್ಸಾಮ್ ದಿನಾಂಕಗಳ ಕುರಿತ ಕ್ಯಾಲೆಂಡರನ್ನು ಬಿಡುಗಡೆ ಮಾಡಿರುತ್ತೆ. ಈ ದಿನಾಂಕಗಳನ್ನು ಹೊರತುಪಡಿಸಿ ಸ್ಟೇಟ್ ಎಕ್ಸಾಮ್ಗಳನ್ನು ರಾಜ್ಯ ಸರ್ಕಾರಗಳು ನಡೆಸಬೇಕು. ಸೆಪ್ಟೆಂಬರ್ 22ಕ್ಕೆ UPSC ಮೇನ್ಸ್ ಎಕ್ಸಾಮ್ಗಳು ನಡೀತಾ ಇದ್ದಾವೆ. ಇದು ಗೊತ್ತಿದ್ದು ಕೂಡ KEA ಸೆಪ್ಟೆಂಬರ್ 22ಕ್ಕೆ 402 PSI ಎಕ್ಸಾಮನ್ನು ಅನೌನ್ಸ್ ಮಾಡುತ್ತೆ. ಈಗ UPSC ಎಕ್ಸಾಮ್ ಬರೆಯುವ ಅಭ್ಯರ್ಥಿಗಳ ಮನವಿ ಮೇರೆಗೆ ಅಂದರೆ UPSC ಮೇನ್ಸ್ ಮತ್ತು 402 PSI ಎರಡೂ ಎಕ್ಸಾಮ್ ಬರೆಯುವವರು PSI ಎಕ್ಸಾಮ್ನಿಂದ ವಂಚಿತರಾಗಬಾರ್ದು ಅಂತ ಹೇಳಿ 22ಕ್ಕೆ ಇದ್ದ ಎಕ್ಸಾಮನ್ನು ಗೃಹ ಸಚಿವರು KEA ಉನ್ನತ ಅಧಿಕಾರಿಗಳೊಂದಿಗೆ ಸಮಾಲೋಚಿಸಿ ಕಾಲೇಜುಗಳಿಗೆ ರಜೆಯನ್ನು ನೀಡಿ ಸೆಪ್ಟೆಂಬರ್ 28ಕ್ಕೆ ಎಕ್ಸಾಮನ್ನು ನಡೆಸಲಾಗುತ್ತೆ ಅಂತ ಈಗ ತಿಳಿಸಿದ್ದಾರೆ. ಈಗ ಪ್ರಶ್ನೆ ಇರೋದು ಏನು ಅಂದರೆ, UPSC ಮೇನ್ಸ್ ಎಕ್ಸಾಮ್ಗಳು 29ಕ್ಕೆ ಮುಗಿಯುತ್ತವೆ. ಇವರು 28ಕ್ಕೆ 402 PSI ಎಕ್ಸಾಮ್ ಮಾಡ್ತೀವಿ ಅಂತಿದ್ದಾರೆ. ಆದರೆ 28ಕ್ಕೆ UPSC ರೀಜ್ನಲ್ ಲ್ಯಾಂಗ್ವೇಜ್ಗಳ ಎಕ್ಸಾಮ್ಸ್ಗಳು ಇದೆ. ಇದು ಇವರ ಗಮನಕ್ಕೆ ಬಂದಿಲ್ಲ. ಒಂದು ಕೈಲಿ ಬರೆಯೋಕೆ ಅವಕಾಶ ಕೊಟ್ಟು ಇನ್ನೊಂದು ಕೈಯಲ್ಲಿ ಕಿತ್ಕೋತಿದ್ದಾರೆ ಅನ್ಸಲ್ವಾ? ಇದಷ್ಟೇ ಅಲ್ಲ, ಇದೇ KEA ಸೆಪ್ಟೆಂಬರ್ 29ಕ್ಕೆ ವಿಲೇಜ್ ಅಕೌಂಟೆಂಟ್ ಹುದ್ದೆಗಳ ಸಂಬಂಧಪಟ್ಟಂತೆ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ನಡೆಸೋದಾಗಿ ಹೇಳಿದೆ. ಸದ್ಯಕ್ಕೆ ಹಾಲ್ ಟಿಕೆಟನ್ನು ಬಿಟ್ಟಿಲ್ಲ. ಒಂದು ವೇಳೆ ಹಾಲ್ ಟಿಕೆಟ್ ಬಂದ ಮೇಲೆ ಎಕ್ಸಾಮ್ ಒಂದು ಜಿಲ್ಲೆಯಲ್ಲಿ ಅಥವಾ ಅವರ ಸ್ವಂತ ಜಿಲ್ಲೆಯಲ್ಲಿ ಇದ್ದು 402 PSI ಎಕ್ಸಾಮ್ ಬೆಂಗಳೂರು ಅಥವಾ 6 ಸೆಂಟರ್ಗಳಲ್ಲಿ ಯಾವುದರಲ್ಲಾಗಲಿ ಇದ್ದರೆ ಒಂದೇ ದಿನದಲ್ಲಿ ಅಭ್ಯರ್ಥಿಗಳು ಅಷ್ಟು ದೂರ ಪ್ರಯಾಣಿಸಿ ಎಕ್ಸಾಮನ್ನು ಬರೆಯೋದಾದರೂ ಹೇಗೆ? ಇದನ್ನೆಲ್ಲ ನೋಡ್ತಾ ಇದ್ದರೆ ಪರೀಕ್ಷಾ ಪ್ರಾಧಿಕಾರದಲ್ಲಿ ಇರುವಂತಹ ಅಧಿಕಾರಿಗಳಿಗೆ ಹೋಲಿಸಿ ನೋಡಿದರೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆಯುವಂತಹ ಅಭ್ಯರ್ಥಿಗಳೇ ಎಷ್ಟೋ ಶಾಣೆ ಇದ್ದಾರೆ ಅನಿಸುತ್ತೆ. ಏಕೆಂದರೆ ನೆಕ್ಸ್ಟ್ ಯಾವ ಎಕ್ಸಾಮ್ ಯಾವ ದಿನ ಇದೆ, ಎಷ್ಟು ದೂರ ಹೋಗಿ ಬರೆಯಬೇಕು ಅಂತ ಮೊದಲೇ ಯೋಚನೆ ಮಾಡ್ತಿರ್ತಾರೆ. ಸದ್ಯಕ್ಕೆ ಸೆಪ್ಟೆಂಬರ್ 28ರಂದು ಮರು ನಿಗದಿ ಮಾಡಿರುವಂತಹ 402 PSI ಎಕ್ಸಾಮ್ಗಳ ಒಂದು ದಿನಾಂಕದಲ್ಲಿ ಮತ್ತೆ ಗೊಂದಲ ಏರ್ಪಟ್ಟಿದ್ದು, ಕೊನೆಯದಾಗಿ ಹೇಳೋದಾದರೆ KEA ದಿಢೀರ್ ನಿರ್ಧಾರವನ್ನು ತೆಗೆದುಕೊಳ್ಳೋ ಮುನ್ನ ಒಮ್ಮೆ ಯೋಚಿಸಿ ನಿರ್ಧಾರ ತೆಗೆದುಕೊಂಡ್ರೆ ಒಳ್ಳೆಯದು ಅಂತ ಅನಿಸುತ್ತೆ. ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆಯೇ ಈ ಒಂದು ವಿಡಿಯೋದ ಮಾಹಿತಿಯ ಕುರಿತ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.